ಬಾಡಿ ಹೆಂಗಿರ್ಬೇಕು ಅಂದರೆ ರಬ್ಬರ್ ಆಗಿರ್ಬೇಕು, ರಬ್ಬರ್ ಥರ ಗಟ್ಟಿಯಾಗಿರ್ಬಾರ್ದು. ಬಾಡಿ ಗಟ್ಟಿಯಾಗಿದ್ದರೆ ಸ್ಟ್ರೋಕ್ ಆಗೋದಾಗಲಿ, ಹಾರ್ಟ್ ಅಟ್ಯಾಕ್ ಆಗೋದಾಗಲಿ ಈ ಥರಗಳಾಗ್ತವೆ. ಬಾಡಿ ಸ್ಟ್ರೆಚ್ ಆಗಿರಬೇಕು, ಸ್ಟ್ರೆಚಬಲ್ ಆಗಿರಬೇಕು, ಬಾಡಿ ರಬ್ಬರ್ ಥರ ಎಲ್ಲದಕ್ಕೂ ಬೆಂಡ್ ಆಗಬೇಕು, ಮಗ್ಗಬೇಕು, ನಿಂತ್ಕೋಬೇಕು. ಅದು ಆ ರೀತಿ ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ಬದುಕೋದಕ್ಕೆ ಆಗಲಿ, ಫೈಟ್ ಮಾಡೋದಕ್ಕೆ ಆಗಲಿ, ಆಮೇಲೆ ನಮ್ಮ ಆಯಸ್ಸಾಗಲಿ ಎಲ್ಲ ಪ್ರತಿಯೊಂದು ಕೂಡ ಒಂದು ಬಲವಾಗಿ ನಿಲ್ಲುತ್ತೆ. ಈ ಜಿಮ್ಮಲ್ಲಿ ಏನು ಮಾಡ್ತಾರೆ, ವರ್ಕ್ ಮಾಡ್ತಾರೆ, ಡಂಬಲ್ಸ್ ಮಾಡೋಂಥದ್ದು, ಆಮೇಲೆ ಕೆಲವೊಂದು ಕೇಬಲ್ ಎಕ್ಸಸೈಸ್ಗಳು. ಈ ಶೋಲ್ಡ್ರನ್ನ ದಪ್ಪ ಮಾಡ್ಕೊಳ್ತಾರೆ, ಚೆಸ್ಟ್ನ ದಪ್ಪ ಮಾಡ್ಕೊಳ್ತಾರೆ, ಹಾಗೆ ತೊಡೆ, ಇವಾಗ ಕೆಲವೊಂದು ಭಾಗಗಳನ್ನೆಲ್ಲ ಆ ಕಡೆ ಎಕ್ಸಸೈಸ್ ಮಾಡಿ 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 ಒಂದು ಬಿಲ್ಟ್ ಮಾಡ್ಕೊಳ್ತಾರೆ. ಆದರೆ ಗರ್ಡಿನಲ್ಲಿ ಆ ರೀತಿ ಬಿಲ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಏನಂತಂದರೆ ಇಲ್ಲಿ ಮಾಡ್ತಕ್ಕಂಥದ್ದು ಎಲ್ಲವೂ ನ್ಯಾಚುರಲ್. ಈ ನ್ಯಾಚುರಲಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ. ಅದು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪಕ್ಕೆ ಹಿಡಿಯೋದು, ಮತ್ತು ಶೋಲ್ಡ್ರ್ ಹಿಡಿಯೋದು, ಶೋಲ್ಡ್ರ್ ಲಾಕ್ ಆಗೋದು, ಥೈಸ್ ಲಾಕ್ ಆಗೋದು, ಮಸಲ್ ಕ್ಯಾಚ್ ಆಗೋದು, ಕ್ಲಾಂಪ್ ಆಗೋದು, ಈ ರೀತಿ ಆಗೋದು. ಗರ್ಡಿನಲ್ಲಿ ಈ ರೀತಿ ಆಗೋದು ಭಾಳ ವಿರಳ, ತುಂಬ ಕಡಿಮೆ, ಆಗೋದೇ ಇಲ್ಲ. ಆ ಮೈಕಟ್ಗೂ ಈ ಮೈಕಟ್ಗೂ ನೋಡಿದ್ರೆ ಭಾಳಷ್ಟು ವ್ಯತ್ಯಾಸ ಬರುತ್ತೆ. ರಾಷ್ಟ್ರೀಯ ಕುಸ್ತಿಪಟುಗಳನ್ನ ನೀವು ನೋಡಿರ್ಬೋದು, ಅವ್ರು ಯಾವ ರೀತಿ ಇರ್ತಾರೆ ಅಂತ. ಒಂದು ಲೀನಾಗಿರ್ತಾರೆ ಅವರು, ತುಂಬ ಫ್ಲೆಕ್ಸಿಬಲ್ ಇರುತ್ತೆ, ಬಾಡಿ ಅಷ್ಟು ಹೆವಿ ಕಾಣಿಸೋದಿಲ್ಲ, ನೋಡೋದಕ್ಕೆ ಒಂದು ಒಳ್ಳೆ ಗಿಡವಾಗಿ, ಒಳ್ಳೆ ಮರವಾಗಿ ಬೆಳೆದಿರ್ತಾರೆ. ಆ ರೀತಿ ಫಿಟ್ನೆಸ್ಸು ನಮ್ಮ ಬಾಡಿಗಳಲ್ಲಿ ಯುವಜನತೆಯಲ್ಲಿ ಇರಬೇಕು.